ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡ್ತಾ ಇದೆ. ಇದಕ್ಕೆ ಪ್ರತಿದಾಳಿಗಳಾಗ್ತಾ ಇದೆ, ಯುದ್ಧದ ಕಾರ್ಮೋಡ ಇದೆ. ಬಟ್ ಇದರ ಇಂಪ್ಯಾಕ್ಟ್ ನಮ್ಮ ರಾಜ್ಯ ರಾಜಕೀಯದ ಮೇಲೂ ಕೂಡ ಹಾಕಿದೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಅರೆ, ಅಲ್ಲೆಲ್ಲೋ ವಾರ ಆದ್ರೆ ನಮ್ಮ ರಾಜ್ಯ ರಾಜಕೀಯದಲ್ಲಿ ಅದರ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಆ ಕುರಿತ ಡೀಟೇಲ್ಸ್ ಇದು. ಇರಾನ್, ಇಸ್ರೇಲ್, ಅಮೆರಿಕ ರಣಭೀಕರ ಯುದ್ಧ, ರಾಜ್ಯ ರಾಜಕೀಯದ ಮೇಲೂ ಕೂಡ ಯುದ್ಧದ ಕಾರ್ಮೋಡವಂತೆ. ಅದರ ಇಂಪ್ಯಾಕ್ಟ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಇದು. ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ತತ್ತರಿಸಿದ್ದು ಇರಾನ್. ಯುದ್ಧದಿಂದ ರಾಜ್ಯ ರಾಜಕೀಯದಲ್ಲಿ ನಷ್ಟ ಕೂಡ ಆಗ್ತಾ ಇದೆಯಂತೆ. ಯಾರಿಗೆ ನಷ್ಟ ಆಗ್ತಾ ಇದೆ? ನಾಯಕತ್ವಕ್ಕಾಗಿ ಸಿದ್ದು ವರ್ಸಸ್ ಡಿಕೆ ಶಿವಕುಮಾರ್ ಬಣ. ಯುದ್ಧದ ಲಾಭ ಯಾರಿಗೆ? ಗ್ಯಾರಂಟಿ ನ್ಯೂಸ್ ನಲ್ಲಿ ಪೊಲಿಟಿಕಲ್ ವಾರ್ ಎಫೆಕ್ಟ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾಯಕತ್ವ ಫೈಟ್ ನಲ್ಲಿರುವ ನಾಯಕರಿಗೆ ಬಿಗ್ ಶಾಕ್ ಎದುರಾಗಿದೆ. ಸಿದ್ದು ಡಿಕೆ ಶಿವಕುಮಾರ್ ಟೀಮ್ಗೆ ತಟ್ಟಿದೆಯಂತೆ ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್. ಕಳೆದ ತಿಂಗಳು ಫಾರಿನ್ಗೆ ಹೋಗಿದ್ದ ಸಿದ್ದು ಟೀಮ್ ವಾಪಸ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ ಕೂಡ ವಿದೇಶ ಪ್ರವಾಸಕ್ಕೆ ಪ್ಲಾನ್ ರೂಪಿಸಿದೆ. ಡಿನ್ನರ್ ಮೀಟಿಂಗ್ ನಲ್ಲೂ ಕೂಡ ಫಾರಿನ್ ಟ್ರಿಪ್ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ ನಾಯಕರು. ದುಬೈ ಸೇರಿ ಕೊಲ್ಲಿ ರಾಷ್ಟ್ರಗಳ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ರು ಡಿಕೆ ಶಿವಕುಮಾರ್ ಟೀಮ್. ಬಜೆಟ್ ಬಳಿಕ ಹೋಗಕ್ಕೆ ಪ್ಲಾನ್ ರೂಪಿಸಿಕೊಂಡಿದ್ರು ಕೆಲ ಶಾಸಕರು. ಬಟ್ ಅದರಲ್ಲಿ ಈಗ ಡ್ರಾಬ್ಯಾಕ್ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಕಾರಣ ಯುದ್ಧದ ಪರಿಸ್ಥಿತಿ, ಆ ಪ್ಲಾನ್ ಕ್ಯಾನ್ಸಲ್ ಆಗಬಹುದು ಅಂತ. ದುಬೈನೂ ಬೇಡ, ಯುರೋಪು ಬೇಡ, ರಾಜ್ಯದಲ್ಲೇ ಡಿನ್ನರ್ ಪಾಲಿಟಿಕ್ಸ್ ಮಾತ್ರ ನಾವು ಸೀಮಿತ ಆಗೋಣ ಅಂತಿದ್ದಾರಂತೆ ನಾಯಕರು. ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಆಪ್ತರು. ಇರಾನ್ ಇಸ್ರೇಲ್ ಯುದ್ಧದಿಂದ ಸಿದ್ದು ಟೀಮ್ಗೆ ಲಾಭ ಆಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗ ಕೂಡ ಇದಕ್ಕೆ ಕೌಂಟರ್ ಕೊಡಬೇಕು ಅಂತ ಒಂದು ವಿದೇಶ ಟ್ರಿಪ್ ನಾವು ಕೂಡ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಬಟ್ ಈಗ ಯುದ್ಧದ ಕಾರ್ಮೋಡ ಹಂಗಾಗಿ ಯಾವ ದುಬೈಯೂ ಬೇಡ, ಎಲ್ಲೂ ಬೇಡ ಸರ್, ಇಲ್ಲೇ ನಾವು ಡಿನ್ನರ್ ಮೀಟಿಂಗಿಗೆ ಮಾತ್ರ ಫಿಕ್ಸ್ ಆಗ್ಬಿಡೋಣ ಅನ್ನೋ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ ಇಂಥದ್ದೊಂದು ನಿರ್ಧಾರ ಮಾಡಿದೆ ಅಂತ. ಹಂಗಾಗಿ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತೀರಾ, ನಾವು ಮಾಡ್ತೀವಿ. ಡಿನ್ನರ್ ಮೀಟಿಂಗ್ ಮಾಡ್ತೀವಾ, ನಾವು ಮಾಡ್ತೀವಿ ಅಂತ ಎರಡೂ ಬಣದಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಹಗ್ಗ ಜಗ್ಗಾಟಗಳಾಗ್ತಾ ಇತ್ತು. ಒಂದ್ ಕಡೆ ಏನಾದ್ರೂ ಮೀಟಿಂಗ್ಗಳಾದ್ರೆ ಅದಕ್ಕೆ ಪ್ರತ್ಯುತ್ತರ ಅನ್ನೋ ರೀತಿಯಲ್ಲಿ ಮತ್ತೊಂದು ಮೀಟಿಂಗ್ಗಳು ಅರೇಂಜ್ ಆಗ್ತಾ ಇತ್ತು. ಬಟ್ ಈಗ ವಿದೇಶ ಪ್ರವಾಸ ಅನ್ನುವಂತಹ ವಿಚಾರಗಳು ಬಂದಾಗ ಸಿದ್ದರಾಮಯ್ಯನವರ ಟೀಮ್ ಆಲ್ರೆಡಿ ಪ್ರವಾಸಕ್ಕೆ ಹೋಗಿ ವಾಪಸ್ ಆಗಿದೆ. ಬಟ್ ಇದಕ್ಕೆ ಟಕ್ಕರ್ ಕೊಡಬೇಕು ಅಂದ್ರೆ ನಾವು ಕೂಡ ವಿದೇಶ ಪ್ರವಾಸ ಮಾಡಬೇಕು, ನಾವು ಕೂಡ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಅನ್ಕೊಂಡಿದ್ರು. ಬಟ್ ಈಗ ಯುದ್ಧದ ಪರಿಸ್ಥಿತಿ ಇರೋದ್ರಿಂದ ಎಲ್ಲೂ ಬೇಡ, ನಾವು ಇಲ್ಲೇ ಇರೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಅದರಲ್ಲಿ ಒಂದು ಕೈ ಸಿದ್ದರಾಮಯ್ಯನವರ ಆಪ್ತರು ಮೇಲಾದ್ರ ವಿದೇಶ ಪ್ರವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ರಾಜ್ಯ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ದುರ್ಗೇಶ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಂಗಿತ್ತು ಅಂತ ಅಂದ್ರೆ ಸಿದ್ದರಾಮಯ್ಯನವರ ಟೀಮ್ ಒಂದು ಡಿನ್ನರ್ ಮೀಟಿಂಗ್ ಮಾಡತ್ತಾ, ನಾವು ಮಾಡೋಣ, ಅಲ್ಲೇನಾದ್ರೂ ಪ್ರೋಗ್ರಾಮ್ ಮಾಡ್ತಾರಾ, ನಾವು ಮಾಡೋಣ, ಸಮಾವೇಶ ಮಾಡ್ತಾರಾ, ನಾವು ಮಾಡೋಣ ಅನ್ನೋ ರೀತಿಯಲ್ಲಿ ಹಗ್ಗ ಜಗ್ಗಾಟಗಳಾಗ್ತಾ ಇತ್ತು ಎರಡೂ ಬಣಗಳ ಮಧ್ಯೆ. ಬಟ್ ವಿದೇಶದ ವಿಚಾರಕ್ಕೆ ಬಂದಾಗ, ಟ್ರಿಪ್ ವಿಚಾರಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಆಪ್ತ ಬಳಗದವರು ಯಶಸ್ವಿ ಆದ್ರೂ ಅದಕ್ಕೆ ಟಕ್ಕರ್ ಕೊಡುವಲ್ಲಿ ಹಿಂದೆ ಬಿದ್ರ ಡಿಕೆ ಬಣದವರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತ ನೀವು ಹೇಳಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಣ ಬಡಿದಾಟ ಜೋರಾಗ್ತಿರುವಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಪರ ಧ್ವನಿ ಎತ್ತಿದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರ ಕೂಡ ಧ್ವನಿ ಎತ್ತುವಂಥ ಕೆಲಸವನ್ನು ಶಾಸಕರು ಸಚಿವರು ಮಾಡ್ತಾ ಇದ್ರು. ಆದರೆ ಇದೀಗ ಏನು ಸಿಎಂ ಸಿದ್ದರಾಮಯ್ಯ ಅವರ ಪರ ಇರುವಂಥ ಶಾಸಕರೆಲ್ಲರೂ ಕೂಡ ವಿದೇಶ ಪ್ರವಾಸವನ್ನು ಕೈಗೊಂಡು ಯಶಸ್ವಿಯಾಗಿದ್ದಾರೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಹೋಗಿ ನಿನ್ನೆಷ್ಟು ವಾಪಸ್ ಆಗಿರುವಂಥದ್ದು. ಇದೇ ಪ್ರವಾಸವನ್ನು ಟಾರ್ಗೆಟ್ ಮಾಡಿಕೊಂಡು ನಾವು ಕೂಡ ವಿದೇಶಕ್ಕೆ ಪ್ರವಾಸವನ್ನು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರ ಬಣದ ಟೀಮ್ ರೆಡಿ ಆಗಿತ್ತು. ದುಬೈ ಮತ್ತು ಯುರೋಪ್ ಪ್ರವಾಸಕ್ಕೆ ಪ್ಲಾನ್ ಅನ್ನು ಮಾಡ್ಕೊಂಡಿತ್ತು. ಆದರೆ ಈಗ ಸದ್ಯ ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೀತಿರುವಂತಹ ಯುದ್ಧದಿಂದಾಗಿ ಈ ಪ್ರವಾಸವನ್ನು ಕೈ ಬಿಡುವಂಥ ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರಿಗೆ ಎದುರಾಗಿದೆ. ಜೊತೆಗೆ ರಾಜಕೀಯವಾಗಿ ಕೂಡ ಈ ರೀತಿಯ ಎಫೆಕ್ಟ್ ಅನ್ನು ಬೀರ್ತಾ ಇದೆ. ಯಾಕಂದರೆ ಒಂದು ಕಡೆ ಶಕ್ತಿ ಪ್ರದರ್ಶನ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಡಿನ್ನರ್ ಮೀಟಿಂಗ್ಗಳಾಗ್ತಿದ್ದಾವೆ, ದೆಹಲಿ ಪರೇಡ್ಗೆ ಹೋಗ್ಬೇಕನ್ನುವಂಥ ಚರ್ಚೆ ನಡೀತಾ ಇದೆ. ಇತ್ತ ಬಜೆಟ್ ಸಮಯದಲ್ಲಿ ಒಂದು ವಿದೇಶ ಪ್ರವಾಸವನ್ನು ಕೈಗೊಂಡು ಸಿಎಂ ಸಿದ್ದರಾಮಯ್ಯ ಮತ್ತು
ಹೈಕಮಾಂಡ್ ನಾಯಕರಿಗೆ ಸಂದೇಶವನ್ನು ಕೊಡಬೇಕೆನ್ನುವಂಥ ಒಂದು ಶಾಸಕರಿಗೆ ಇದೀಗ ಯುದ್ಧ ಶಾಕ್ ಕೊಟ್ಟಿದೆ. ಹೀಗಾಗಿ ಯುದ್ಧದ ಹಿನ್ನೆಲೆಯಲ್ಲಿ ಪ್ರವಾಸವನ್ನು ರದ್ದು ಮಾಡಿರುವಂಥ ಡಿ ಕೆ ಶಿವಕುಮಾರ್ ಅವರ ಬಣ ಸದ್ಯಕ್ಕೆ ಏನೂ ಬೇಡ ಎನ್ನುವಂಥ ನಿರ್ಮಾಣಕ್ಕೆ ಬಂದಿದ್ದಾರೆ. ಜೊತೆಗೆ ಬಜೆಟ್ ಅಧಿವೇಶನದವರೆಗೂ ಕೂಡ ಯಾವುದೇ ರೀತಿಯಂಥ ನಿರ್ಧಾರಗಳನ್ನ ಮಾಡಬಾರ್ದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಸೂಚನೆಯಾಗಿದೆ. ಹೀಗಾಗಿ CM ಸಿದ್ದರಾಮಯ್ಯ ಬಣ ಏನೆಲ್ಲ ಮಾಡಿದರೂ ಕೂಡ ಸದ್ಯಕ್ಕೆ ಸೈಲೆಂಟ್ ಗೇಮ್ ಯಾವ ರೀತಿ ಡಿ ಕೆ ಶಿವಕುಮಾರ್ ನಡೆಸ್ತಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರ ಬಣವೂ ಕೂಡ ಸೈಲೆಂಟ್ ದಾಳಗಳನ್ನು ನಡೆಸಬೇಕು. ಜೊತೆಗೆ CM ಸಿದ್ದರಾಮಯ್ಯ ಬಣದಲ್ಲಿ ಶಾಸಕರು ಮತ್ತು ಸಚಿವರು ಯಾವ ರೀತಿ ತಂತ್ರಗಳನ್ನು ಮಾಡ್ತಿದ್ದಾರೆ, ಸಂಪೂರ್ಣವಾಗಿ CM ಆಗಿರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಯಾವ ರೀತಿ ಪ್ರಯತ್ನಗಳು ಮಾಡ್ತಿದ್ದಾರೆ ಅದೆಲ್ಲವನ್ನು ಕೂಡ ಗಮನಿಸಿಕೊಂಡು ಬಜೆಟ್ ಅಧಿವೇಶನದ ಬಳಿಕ ಒಂದು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪರೇಡ್ ಮಾಡುವಂಥದ್ದು ಶುರುವಾಗುತ್ತೆ. ಜೊತೆಗೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರಿಗೆ ಒತ್ತಡ ಇರುವಂಥ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಸದ್ಯಕ್ಕೆ ದುಬೈ ಮತ್ತು ಯುರೋಪ್ ಪ್ರವಾಸವನ್ನು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಮೊಟಕುಗೊಳಿಸಿರೋದ್ರಿಂದ ಸದ್ಯಕ್ಕೆ CM ಸಿದ್ದರಾಮಯ್ಯ ಬಣದಲ್ಲಿರುವಂಥ ಶಾಸಕರಿಗೂ ಕೂಡ ಒಂದಿಷ್ಟು ರಿಲೀಫ್ ಸಿಕ್ಕಂತಾಗಿದೆ. ಬಜೆಟ್ ಅಧಿವೇಶನದವರೆಗೂ ಕೂಡ ಎಲ್ಲರೂ ಕೂಡ ಕಾಯ್ದು ನೋಡೋಣ ಅನ್ನುವಂಥ ತಂತ್ರದ ಮೊರೆ ಹೋಗ್ತಿರುವಂಥದ್ದು. ಶ್ರುತಿ. ಓಕೆ ದುರ್ಗೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.